ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಾರದಾ ದೇವಸ್ಥಾನ ಹತ್ರ ಬಂದು ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸಾಯಿಬಾಬಾ ದೇವಸ್ಥಾನ ಹತ್ರ ಬಂದುಬಿಟ್ಟು, ದೇವರು ನನಗೆ ಇಷ್ಟು ದಿನ ಕಷ್ಟದ ಮೇಲೆ ಕಷ್ಟ ಕೊಟ್ಟೆ, ಆದರೂ ಸಹ ನಿನ್ನ ಮೇಲೆ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ. ಯಾಕೆ ಅಂತ ಅಂದರೆ, ಆ ಕಷ್ಟನೆಲ್ಲ ಮರೆಸೋ ಮುತ್ತಿನಂಥ ಮಗಳು ಕೊಟ್ಟಿದೆಯಾ ಅಂತ ನಾನು ಅಂದ್ಕೊಂಡು ಸುಮ್ಮನಾಗ್ತಿದ್ದೆ. ಆದರೆ ಇವಾಗ ಆ ಮಗಳಿಗೆ ಇಂಥ ಕಾಯಿಲೆ ಕೊಟ್ಟಿದೆಯಲ್ಲ ಭಗವಂತ, ದಯವಿಟ್ಟು ಇದರಿಂದ ನನ್ನ ಕಾಪಾಡು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಅವಳಿಂದ ಆರ್ತಿನೂ ಸಹ ಬಂದಿರ್ತಾಳೆ. ಹಾಗೆ ಆರ್ತಿ ಸಮಾಧಾನ ಮಾಡ್ಕೊಳ್ಳಿ, ಅದಕ್ಕೆ ದೇವರು ಖಂಡಿತ ದಾರಿ ತೋರಿಸ್ತಾನೆ, ಬನ್ನಿ ಪ್ರದಕ್ಷಿಣೆ ಹಾಕೋಣ ಅಂತ ಅಂದಾಗ ದಾರಿ ಮುಚ್ಚಿರದೆ ಅವನು ಅಂದಮೇಲೆ ದಾರಿ ಎಲ್ಲಿಂದ ತೋರಿಸ್ತಾನೆ ಆರ್ತಿ ಅಂತ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು, ನೋಡು ಆರ್ತಿ, ನನಗೆ ಕಷ್ಟ ಕೊಡ್ಬೇಕನ್ನೋದೇ ಈ ದೇವ್ರ ಇಚ್ಛೆ ಆಗಿದೆ ಅನ್ಸುತ್ತೆ, ಕೊಡಲಿ, ಎಷ್ಟು ಬೇಕಾದರೂ ಕೊಡಲಿ, ಅದನ್ನು ನಾನು ಸಹಿಸ್ಕೊತೀನಿ. ಆದರೆ ನನ್ನ ಮಗಳು ಮುಗ್ಧ ಮನಸ್ಸು, ಆ ಹುಡುಗಿಗೆ ಏನು ಗೊತ್ತಿದೆ ಅಂತ ಪಾಪದಂಥ ಹುಡುಗಿಗ ದೇವರು ಇಂಥ ಕಾಯಿಲೆ ಕೊಟ್ಟು ಇಂಥ ಕಷ್ಟ ಕೊಡ್ತಿದ್ದಾನಲ್ಲ, ಅವಳು ಏನಂತ ಕೆಟ್ಟದನ್ನು ಮಾಡಿದ್ಲು ಅಂತ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಆರ್ತಿನೂ ಕೂಡ, ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಅಣ್ಣ ಹೇಳಿದಿರಲ್ವ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ, ಖಂಡಿತ ಅವ್ನು ಏನಾದರೂ ಮಾಡಿ ದೀಪನ ಖಂಡಿತ ಉಳಿಸ್ಕೊತಾನೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ, ಅಲ್ಲ ಆರ್ತಿ, ಪ್ರಾಣನ ಉಳಿಸೋದು ನಮ್ಮ ಕೈಲಿದ್ದಿದ್ರೆ ಜಗತ್ತು ಖಂಡಿತ ಈ ರೀತಿ ಇರ್ತಿರ್ಲಿಲ್ಲ. ಹಾಗೆ ವಿಧಿಯಾಟ ಏನಿದೆಯೋ ನನಗಂತೂ ಗೊತ್ತಿಲ್ಲ ಆರ್ತಿ, ನನ್ನ ಮಗಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚು ಅಂತ ನಾನು ನಂಬಿದ್ದೀನಿ. ನನ್ನ ಮಗಳಿಗೆ ಏನಾದರೂ ಆಯ್ತು ಅಂದರೆ ಈ ದೇವ್ರನ್ನ ಖಂಡಿತ ನಾನು ಕ್ಷಮಿಸಲ್ಲ ಅಂತ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ಗೋಗರಿತಾ ಇರ್ತಾಳೆ. ಹಾಗೆ ನನ್ನ ಮಗಳಿಗೆ ಇಲ್ದದ ಬದುಕು ಖಂಡಿತ ನನಗೆ ಬೇಡ ಅಂತ ಅಂದಾಗ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡಬೇಡಿ, ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ, ಎಂಥ ಕಾಯಿಲೆಗೂ ಸಹ ಕಂಡಿಡಿದ ಮೆಡಿಸನ್ ಎಲ್ಲ ಈ ಥರ ಮಿಷನ್ನಿಂದ ಕಂಡಿಡಿದರೆ, ದಯವಿಟ್ಟು ನೀವು ಟೆನ್ಷನ್ ಮಾಡ್ಕೋಬೇಡಿ, ಖಂಡಿತ ದೀಪು ಹುಷಾರಾಗ್ತಾಳೆ ಅಂತ ಆರ್ತಿ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಅದಕ್ಕೆ ದಯವಿಟ್ಟು ಭರವಸೆ ಇಟ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಏನು ಮಾತಾಡೋದು ಸಹ ನನಗೆ ಇದನ್ನು ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ, ಬರ್ತೀನಿ, ಒಂದು ನಿಮಿಷ ಹೆಜ್ಜೆ ನಮಸ್ಕಾರ ಮಾಡಿ ಬರ್ತೀನಿ ಅಂತ ಕಣ್ಣೀರು ಉರಿಸ್ಕೊಂಡು ಹೋಗ್ತಾ ಇರ್ತಾಳೆ. ಅದಕ್ಕೆ ಪ್ಲೀಸ್ ಎಷ್ಟಂತ ಮಾಡ್ತೀರಾ, ನೀವು ಸುಸ್ತಾದರೆ ದೀಪನ ಯಾರು ನೋಡ್ಕೊತಾರೆ ಅಂತ ಅಂದಾಗ, ನನ್ನನ್ನು ತಡಿಬೇಡ, ದಯವಿಟ್ಟು ನಾನು ಹೆಜ್ಜೆ ನಮಸ್ಕಾರ ಮಾಡಬೇಕು, ನನ್ನ ಪಾಡಿಗೆ ನನ್ನನ್ನು ಹೋಗಕ್ಕೆ ಬಿಟ್ಬಿಡು ಅಂತ ಹೆಜ್ಜೆ ನಮಸ್ಕಾರ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಅದೇ ದೇವಸ್ಥಾನಕ್ಕೆ ಸಿದ್ದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ವರ್ಕರ್ ಒಬ್ಬ ಬಂದಿರ್ತಾನೆ. ಅವನು ಶಾರದನ ನೋಡಿ ಆಶ್ಚರ್ಯ ಆಗ್ತಾ ಇರುತ್ತೆ, ಇವರು ಸಿದ್ಧ ಸರ್ ಹೆಂಡ್ತಿ ಅಲ್ವಾ, ಇಲ್ಲಿ ಹಾಕಿದ್ದಾರೆ ಅಂತ ತುಂಬ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ. ಹಾಗೆ ಮನುಷ್ಯ ಮತ್ತೆ ಆರ್ತಿನ ಕೇಳ್ತಾ ಇರ್ತಾರೆ, ಮೇಡಮ್ ಅವ್ರು ಏನು ಕಳ್ತಾ ಹೋಗ್ತಿದ್ದೀರಾ, ಮೇಡಮ್ಗೆ ಏನಾಯಿತು ಅಂತ ಅಂದಾಗ, ಅದು ಅವ್ರ ಮಗಳಿಗೆ ಈ ಥರ ಆರ್ಟಿಸಿಸ್ ಇದೆ, ಅದನ್ನು ಹುಷಾರು ಮಾಡಬೇಕು ಅಂತಂದರೆ 45 ಲಕ್ಷ ದುಡ್ಡು ಬೇಕು, ಅದಕ್ಕೋಸ್ಕರ ವಿಧಿ ಇಲ್ದಲೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಆ ಮನುಷ್ಯನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ಬರ್ತೀನಿ ಮೇಡಮ್ ಅಂತ ಕೈ ಮುಗ್ದು ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ. ಹಾಗೆ ವ್ಯಕ್ತಿ ಹೊರಗಡೆ ಬಂದುಬಿಟ್ಟು ಫೋನ್ ಮಾಡಿಬಿಟ್ಟು ಕಂಪನಿಲಿ ವರ್ಕ್ ಮಾಡ್ತಿರೋ ಎಲ್ಲರಿಗೂ ಸಹ ಇನ್ಫಾರ್ಮೇಷನ್ನ ಹೇಳ್ತಾನೆ, ಈ ಥರ ಸಿದ್ಧಾರ್ಥ್ ಮಗಳಿಗೆ ಈ ಥರ ಆಗಿದೆ, ಅವರಿಗೆ ನಾವು ಸಹಾಯ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಸಹ ಬರೋಕ್ಕೆ ರೆಡಿ ಆಗ್ತಾರೆ. ಇನ್ನೊಂದು ಕಡೆ ತುಂಬ ಭಕ್ತಿ ಶ್ರದ್ಧೆಯಿಂದ ಶಾರದಾ ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರೆ, ಆರ್ತಿ ಅವರನ್ನ ನೋಡಿ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಮಲಗಿರ್ಬೇಕಾದ್ರೆ ವಾರ್ಡಿಗೆ ಬಂದು ಸಿದ್ದು ಡೋರ್ ತೆಗೆದು ಓಪನ್ ಮಾಡಿ ಅವಳನ್ನ ನೋಡಿಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಪುಟ್ಟ, ನಿನ್ನ ಕಣ್ಣಲ್ಲಿರೋ ಕನಸು ನೀರಾಗಿ ಹರಿದೋಗ್ಬಾರ್ದು, ಅದನ್ನು ನಾನು ಕಾಪಾಡೋ ಶಕ್ತಿ ನನಗಿದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ನನಗಿಲ್ಲ, ನಿನ್ನನ್ನು ಯಾವ ರೀತಿ ಕಾಪಾಡ್ಕೊಳ್ಳಿ ಅಂತ ಒಳೊಳಗೆ ಸಿಕ್ಕಾಬಟ್ಟೆ ಸಂಕಟ ಪಡ್ತಾ ಇರ್ತಾನೆ. ಹಾಗೆ ದೀಪನ ಸಿದ್ದು ನೋಡ್ತಾ ಇರಬೇಕಾದ್ರೆ ಡಾಕ್ಟರ್ ಬರ್ತಾರೆ. ಸಿದ್ಧಾರ್ಥ್ ಅಂತ ಕರೆದಾಗ ಅವನು ತುಂಬ ಬೇಜಾರಿಂದ ಕಣ್ಣೀರಾಗ್ತಿರ್ಬೇಕಾದ್ರೆ, ಏನಕ್ಕೆ ಈ ರೀತಿ ಮಾಡ್ಕೊಂಡು ಕೂತಿದ್ದೀರಾ, ಮಗುಗೆ ಎಷ್ಟೊತ್ತು ಅಂತ ಟ್ರೀಟ್ಮೆಂಟ್ ಉಟ್ಕೊಂಡು ಹೀಗೆ ನಾವು ನೋಡ್ಕೊಳ್ಳೋಕ್ಕಾಗುತ್ತೆ, ದಯವಿಟ್ಟು ಆದಷ್ಟು ಬೇಗ ಸರ್ಜರಿ ಮಾಡಬೇಕು, ಹಾಗೆ ಆಪರೇಷನ್ ಥಿಯೇಟರ್ಗಳನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಡಾಕ್ಟರ್ ಹತ್ರ ಸಿದ್ದು ತುಂಬ ಬೇಜಾರು ಮಾಡಿಕೊಂಡು, ಡಾಕ್ಟರ್ ನನಗೆ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ದುಡ್ಡಿದ್ರೆ ಜೀವನ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ದಿಸ್ ಇಸ್ ಫಸ್ಟ್ ಟೈಮು ದುಡ್ಡಿದ್ರೆ ಎಲ್ಲ ಅಂತ ಇವಾಗ ನನಗೆ ಅನ್ನಿಸ್ತಿದೆ ಅಂತ ತುಂಬ ಬೇಜಾರಾಗಿ ಹೇಳ್ತಾ ಇರ್ತೀನಿ. ಹಾಗೆ ಇಷ್ಟೊಂಥರ ಅಸಹಾಯಕನಾಗಿ ನಾನು ಯಾವತ್ತೂ ಇರಲಿಲ್ಲ, ಈ ಥರ ಪರಿಸ್ಥಿತಿ ಎದುರಿಸ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ ಅಂತ ಅಂದಾಗ, ದಯವಿಟ್ಟು ಸಿದ್ಧಾರ್ಥ ಅವರೇ ಧೈರ್ಯ ತಗೊಳ್ಳಿ, ನಿಮ್ಮ ಪರಿಸ್ಥಿತಿ ಈ ಥರ ಇದೆ ಅಂತ ನನಗೂ ಸಹ ಗೊತ್ತಿಲ್ಲ ಅಂತ ಡಾಕ್ಟರ್ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ನೋಡಿ ಸಿದ್ಧಾರ್ಥ ಅವರೇ, ದುಡ್ಡನ್ನ ಅರೇಂಜ್ ಮಾಡಿ ಅಂತ ಹೇಳೋದು ನಾವು ತುಂಬ ಈಸಿ, ಆದರೆ ಅರೇಂಜ್ ಮಾಡೋರಿಗೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ನಾನೊಬ್ಬ ಡಾಕ್ಟರ್ ಆಗಿ ಹೇಳ್ತಿಲ್ಲ, ಒಬ್ಬ ಮನುಷ್ಯನಾಗಿ ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಸಾರಿ ಕೇಳ್ತಾ ಇರ್ತೀನಿ. ಹಾಗೆ ನಾನು ಏನು ಮಾಡಲಿ ಸಿದ್ಧಾರ್ಥ ಅವರೇ, ಫಾರಿನಿಂದ ಡಾಕ್ಟರ್ ಬಂದರೆ ಮಿಷನ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ, ಹಾಗೆ ಅವ್ರ ಟ್ರೀಟ್ಮೆಂಟು ಜಾಸ್ತಿ ಇದೆ ಅಲ್ವಾ ಅಂತ ಅಂದಾಗ, ಇಲ್ಲ ಸರ್ ಏನೇ ಆಗಲಿ ಸಂಜೆ ಒಳಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ತಂದೆ ತರ್ತೀನಿ ಅಂತ ಸಿದ್ದು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಕಂಪನಿ ವರ್ಕರ್ಸ್ ಎಲ್ಲ ಬಂದು ಹಾಸ್ಪಿಟ್ಲ್ ಹತ್ರ ಗಲಾಟೆ ಮಾಡ್ತಿದ್ದಾರೆ. ಸೆಕ್ಯೂರಿಟಿ ಒಳಗಡೆ ಬಿಡ್ತಿಲ್ಲ ಅಂತ ಅಂದಾಗ, ಇಲ್ಲ ನಾವು ಸಿದ್ಧ ಸರ್ನ ನೋಡೇಬೇಕು, ಒಳಗಡೆ ಹೋಗಲೇಬೇಕು ಬಿಡಿ ಅಂತ ಸೆಕ್ಯೂರಿಟಿ ಹತ್ರ ಗಲಾಟೆ ಮಾಡ್ತಾ ಇರ್ತಾರೆ. ಹಾಗೆ ಸೆಕ್ಯೂರಿಟಿ ಹೇಳ್ತಾ ಇರ್ತಾನೆ, ಒಳಗಡೆ ಬಿಡೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ, ಇಲ್ಲ ನಾವು ಹೋಗಲ್ಲ, ಅಟ್ಲೀಸ್ಟು ಸಿದ್ಧಾರ್ಥ ಸರ್ನ ಹೊರಗಡೆ ಕರೆಸಿ ಅಂತ ಎಲ್ಲ ವರ್ಕರ್ಸು ಕೇಳ್ತಿರ್ಬೇಕಾದ್ರೆ, ಈ ಕಡೆ ಡಾಕ್ಟರ್ ಯಾರೇ ಅದು ಜೋರಾಗಿ ಗಲಾಟೆ ಮಾಡ್ತಿರೋದು ಅಂತ ಅಂದಾಗ ಸೆಕ್ಯೂರಿಟಿ ಓಡೋಡಿ ಬಂದುಬಿಟ್ಟು ಕೇಳ್ತಾ ಇರ್ತಾನೆ, ಯಾಕ್ರೆ ಹೆಂಗೆ
ಗಲಾಟೆ ಮಾಡ್ತಿದ್ದಾರೆ, ನೀವೇನು ಮಾಡ್ತಿದ್ದೀರಾ ಅಂತ ಡಾಕ್ಟರ್ ಬೈತಿರ್ಬೇಕಾದ್ರೆ ಸರ್ ಅವರ ಅಲ್ಲ ಕಂಪನಿ ವರ್ಕರ್ಸ್ ಅಂತೆ, ಯೂನಿಯನ್ ಲೀಡರ್ ಅಂತೆ, ಹಾಗಾಗಿ ಸಿದ್ಧಾರ್ಥ್ ಅವ್ರನ್ನ ನೋಡಬೇಕಂತೆ. ಇಲ್ಲಿ ಸಿದ್ಧಾರ್ಥ್ ಅಂತಂದರೆ ಯಾರು ಅಂತ ಅಂದಾಗ ಸಿದ್ಧಾರ್ಥ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಶಾರದಾ ಎದ್ದೆ ನಮಸ್ಕಾರ ಹಾಕಿ ದೇವ್ರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಆ ಚಿಕ್ಕ ಮಗುಗೆ ಇಂಥ ಕಾಯಿಲೆ ಕೊಟ್ಟಿದೆಯಲ್ಲ, ಇದು ನಿನಗೆ ಖುಷಿ ಅಂತ ಅನಿಸುತ್ತಾ? ಅವಳು ಅಷ್ಟು ಕಷ್ಟದಲ್ಲಿರಬೇಕಾದ್ರೆ ನೀನು ಖುಷಿಯಾಗಿರ್ತೀಯ, ಇನ್ನು ಬಾಳಿ ಬದುಕಬೇಕಾಗಿರೋ ಪುಟ್ಟು ಜೀವ ಆ ಬಳ್ಳಿನ ಇವಾಗಲೇ ಕತ್ತರಿಸ್ತಿದೆಯಲ್ಲ ಭಗವಂತ ಅಂತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಬಿಡ್ತಾ ಇರ್ತಾಳೆ. ಹಾಗೆ ಅವಳಿಗೆ ದಯವಿಟ್ಟು ಜೀವ ಎರಡನ್ನೂ ಕೊಡು ಭಗವಂತ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಮಂಗಳಾರತಿ ತಟ್ಟೆಯಲ್ಲಿ ಕರ್ಪೂರ ನೋಡ್ತಾಳೆ. ಆ ಕರ್ಪೂರನ ಹಾಗೆ ಬೆಂಕಿ ಕಡ್ಡಿಲಿ ಕೈಗೆ ಇಟ್ಕೊಂಡು ಕಚ್ಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ ಆರ್ತಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಆದರೆ ಕಣ್ಣೀರು ಹಾಕೊಂಡು ತುಂಬ ಭಕ್ತಿಯಿಂದ ಶಾರದಾ ಸಾಯಿಬಾಬನಿಗೆ ಪೂಜೆ ಮಾಡ್ತಾ ಇರ್ತಾಳೆ. ಹಾಗೆ ಆರ್ತಿ ಇನ್ನೊಂದು ಕಡೆ ತುಂಬ ಟೆನ್ಷನ್ ಮಾಡಿಕೊಂಡು ಅಯ್ಯೋ ಅದಕ್ಕೆ ಏನು ಮಾಡ್ತಾ ಇದ್ದೀರಾ, ಕೈಯೆಲ್ಲ ಸುಟ್ಟೋಗುತ್ತೆ ಅಂತ ಅಂದಾಗ ನಾನು ಬದುಕೆ ಸುಟ್ಟೋಗ್ತಿದೆ ಅಂದಮೇಲೆ ಈ ಕೈ ಸುಟ್ಟೋದ್ರೇನು ಇದ್ರೇನು, ನೋಡು ದೇವ್ರೆ ನನ್ನ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಈ ಕೈ ಮಾತ್ರ ಅಲ್ಲ ನನ್ನ ಇಡೀ ದೇಹ ಸುಟ್ಟೋದ್ರು ನಾನು ಹಾಗೆ ನಿಂತ್ಕೋತೀನಿ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ನೋಡು ದೇವ್ರೆ ನಾನು ಕೂಗಲ್ಲ, ಕಿರ್ಚ ಆಡಲ್ಲ, ಬೇಕಾದ್ರೆ ನನ್ನ ಪ್ರಾಣ ತಗೋ, ನನ್ನ ಮಗಳು ಸಾವು ನೋಡೋಕ್ಕೆ ನಾನು ರೆಡಿಯಾಗಿಲ್ಲ, ಅದಕ್ಕೋಸ್ಕರ ನಾನು ಸಾಯೋವರೆಗೂ ಇದೇ ರೀತಿ ಕರ್ಪೂರ ಹಚ್ಚುತ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿ ಅದಕ್ಕೆ ಈ ರೀತಿ ಕರ್ಪೂರ ಹಚ್ಚಿದ್ರೆ ದೇವ್ರು ಖಂಡಿತ ನಿಮಗೇನು ಒಳ್ಳೇದು ಮಾಡಲ್ಲ ಅಂತ ಆರತಿ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಆರತಿ ಹೇಳ್ತಾ ಇರ್ತಾಳೆ, ಈ ರೀತಿ ನೀವು ಪೂಜೆ ಮಾಡಿದರೆ ಖಂಡಿತ ದುಡ್ಡು ಸಿಗಲ್ಲ, ಆಪ್ರೇಷನ್ಗೆ 45 ಲಕ್ಷ ದುಡ್ಡು ಬೇಕು, ಹೇಗಾದರೂ ಅರೇಂಜ್ ಮಾಡೋಣ, ಬನ್ನಿ ಇಲ್ಲಿಂದ ಹೋಗೋಣ ಅಂತ ಅಂದಾಗ ಇಲ್ಲ ಆರತಿ ನಾನು ಪ್ರತಿ ಹೆಜ್ಜೆಗೆ ಇಡಬೇಕಾದ್ರೂ ಸಹ ನನಗೆ ಎಷ್ಟೇ ಕಷ್ಟ ನೋವು ಬಂದರೂ ಸಹ ನಾನು ದೇವ್ರನ್ನ ತುಂಬ ನಂಬಿದ್ದೀನಿ, ಇವಾಗಲೂ ನಾನು ಅವನನ್ನೇ ನಂಬಿ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನಗೆ ಎಷ್ಟೇ ಕಷ್ಟ ಬಂದರೂ ಆರತಿ ದೇವರಿದ್ದಾನೆ ಅಂತ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೆ, ಆದರೆ ಈ ವಿಷಯದಲ್ಲಿ ದೇವರು ನನ್ನನ್ನು ಕೈ ಬಿಡ್ತಿದ್ದಾನೆ, ನಾನು ಹೇಗೆ ಸುಮ್ಮನೆ ಇರಲಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಆರತಿ ತುಂಬ ಟೆನ್ಷನ್ ಮಾಡ್ಕೊಂಡು ಅಯ್ಯೋ ದೇವರೇ ಏನು ಮಾಡಲಿ, ಅದಕ್ಕೆ ಬೇರೆ ಬರ್ತಾ ಇಲ್ವಲ್ಲ, ಅಣ್ಣನಿಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡೋಕ್ಕೆ ಹೋದಳು, ಬೇಡ ಅವನೇ ತುಂಬ ಟೆನ್ಷನಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಏನಾದರೂ ಮಾಡಿ ನಾನೇ ಅದಕ್ಕೆನ ಕರ್ಕೊಂಡು ಹೋಗಬೇಕು ಅಂತ, ಅದಕ್ಕೆ ಪ್ಲೀಸ್ ಸಾಕು ಕರ್ಪೂರ ಬೆಳಗಿದ್ದು ಬನ್ನಿ ಹೋಗೋಣ ಅಂತ ಅಂದ್ರೂ ಸಹ ಅವಳು ಬಿಡ್ದೇ ಪುನಃ ಕರ್ಪೂರ ಕಚ್ಚುತ್ತಿರಬೇಕಾದ್ರೆ ದೇವರೇ ಏನಕ್ಕೆ ಇನ್ನೂ ಕಲ್ಲಾಗಿ ಕೂತಿದ್ಯಾ, ಏನಾದರೂ ಒಂದು ದಾರಿ ತೋರಿಸು ಭಗವಂತ ಅಂತ ಆರತಿನೂ ಬೇಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಆರತಿನೂ ಸಹ ಕಣ್ಣೀರಾಗ್ತಿರ್ಬೇಕಾದ್ರೆ ಅವಳ ಫೋನ್ ರಿಂಗ್ ಆಗ್ತಿರುತ್ತೆ, ಇದೇನಿದು ಅನ್ನೋನ್ ನಂಬರ್ ಬರ್ತಿದೆಯಲ್ಲ ಅಂತ ಹೊರಗಡೆ ಬಂದು ನೋಡ್ತಾ ಇರಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಲ್ಪ್ ಮಾಡಿ ಅಂತ ಪೋಸ್ಟ್ ಹಾಕಿದ್ದೆ, ಅದಕ್ಕೇನಾದರೂ ಮಾಡಿದ್ರ ಅಂತ ರಿಸೀವ್ ಮಾಡಿದಾಗ ಹಲೋ ಮೇಡಮ್ ನೀವು ಸಿದ್ಧಾರ್ಥ್ ಸರ್ ತಂಗಿ ಅಲ್ವಾ ಅಂತ ಅಂದಾಗ ಹೌದು ನಾನು ಅವ್ರ ತಂಗಿನೇ ಅಂದಾಗ ನಿಮಗೆ 45 ಲಕ್ಷ ದುಡ್ಡು ಬೇಕಂತ ಪೋಸ್ಟ್ ಮಾಡಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ವರ್ಕರ್ಸ್ ಕೇಳ್ತಾ ಇರ್ತಾರೆ. ಹೌದು ಸರ್ ನಮ್ಮ ಅಣ್ಣನ ಮಗಳಿಗೆ ಈ ಥರ ಹಾರ್ಟ್ ಸರ್ಜರಿ ಮಾಡಿಸ್ಬೇಕು, ಅದಕ್ಕೋಸ್ಕರ ನಾನು ಈ ಥರ ಪೋಸ್ಟ್ ಹಾಕಿದ್ದೆ, ನೀವು ಯಾರಂತ ನನಗೆ ಗೊತ್ತಾಗಲಿಲ್ಲ ಅಂತ ಆರತಿ ಹೇಳ್ತಾ ಇರ್ತಾಳೆ. ಅದನ್ನೆಲ್ಲ ನಾವು ಆಮೇಲೆ ಹೇಳ್ತೀವಿ, ನಿಮಗೆ ಅರ್ಜೆಂಟಾಗಿ 45 ಲಕ್ಷ ದುಡ್ಡು ಬೇಕು ತಾನೆ ಮೇಡಮ್, ಬನ್ನಿ ನಾವು ಕೊಡೋಕ್ಕೆ ಅಂತ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ, ನೀವು ಬನ್ನಿ ಅಂತ ಅಂದಾಗ ಆರತಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ನಿಜ ಹೇಳ್ತಾ ಇದ್ದೀರಾ, ಸುಳ್ಳು ಹೇಳ್ತಿಲ್ಲ ತಾನೆ ಅಂತ ಅಂದಾಗ ಇಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಾರೆ. ನೀವು ಯಾರು ಹೇಳಿ ಸರ್ ಅಂತ ಅಂದಾಗ ಇಲ್ಲಿಗೆ ಬನ್ನಿ ಮೇಡಮ್ ಅದೆಲ್ಲ ಗೊತ್ತಾಗುತ್ತೆ ಅಂತ ಅಂದಾಗ ಆರತಿ ತುಂಬ ಖುಷಿಯಿಂದ ಶಾರದಾ ಹತ್ರ ಓಡೋಡಿ ಬರ್ತಾಳೆ. ಶಾರದಾ ಭಕ್ತಿಯಿಂದ ಕರ್ಪೂರ ಕಚ್ಚುತ್ತಿರಬೇಕಾದ್ರೆ ಅದನ್ನು ಕೆಳಗಡೆ ಇಟ್ಟು ಸಾಕು ಆ ದೇವರಿಗೆ ನೀವು ಕೈ ಸುಟ್ಕೊಳ್ಳೋದು ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ನೀವು ಬೇಡಿಕೆಗಳನ್ನು ಈಡೇರಿಸಿ ಹೂ ಕೊಟ್ಟಿದ್ದಾನೆ ಅಂತ ಅಂದಾಗ ಏನು ಹೇಳ್ತಿದ್ದೆ ಆರತಿ ಅಂತ ಕೇಳ್ತಾ ಇರ್ತಾಳೆ. ದುಡ್ಡು ಅರೇಂಜ್ ಆಗಿದೆ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದಾಗ ಶಾರದಾನಿಗೆ ಸಿಕ್ಕಾಪಟ್ಟೆ ಖುಷಿ ಜೊತೆಗೆ ಕಣ್ಣೀರು ಬರ್ತಾ ಇರುತ್ತೆ. ಏನು ಹೇಳ್ತಿದ್ಯಾ, ಸುಳ್ಳು ಹೇಳ್ಬೇಡ, ನಾನು ಆರತಿ ಮಾಡ್ತಿದ್ದೀನಿ ಅಂತ ಕೈ ಸುಟ್ಟೋಗುತ್ತೆ ಅಂತ ನೀನೇನಾದರೂ ಸುಳ್ಳು ಹೇಳ್ತಿದ್ದೀಯಾ ಆರತಿ ಅಂತ ಕೇಳಬೇಕಾದ್ರೆ ಇಲ್ಲ ನಾನೇ ಸುಳ್ಳು ಹೇಳಿ, ಯಾರೋ ಫೋನ್ ಮಾಡಿದರು ಬೇಗ ಬನ್ನಿ ದುಡ್ಡು ಅಡ್ಜಸ್ಟ್ ಆಗಿದೆ ಅಂತ ಇವಾಗಷ್ಟೇ ಕಾಲ್ ಮಾಡಿದ್ರು ಅದಕ್ಕೆ ಅಂತ ಅನ್ಬೇಕಾದ್ರೆ ಅಲ್ಲ ಆರತಿ ಅಷ್ಟೊಂಥರ ದುಡ್ಡನ್ನ ಯಾರು ಕೊಡ್ತಾರೆ ಅಂತ ಅಂದಾಗ ನನಗೂ ಗೊತ್ತಿಲ್ಲ, ಈಗಷ್ಟೇ ಫೋನ್ ಬಂದಿತ್ತು ಬನ್ನಿ ಹೋಗೋಣ ಅಂತ ಅಂದಾಗ ದೇವ್ರೆ ಅಂತೂ ಇಂತೂ ನನ್ನ ಕಷ್ಟಕ್ಕೆ ನೀನು ಆಗ್ತಿಲ್ಲ ದೇವ್ರೆ, ನೀನು ಯಾವತ್ತೂ ನಾನು ಮರೆಯಲ್ಲ, ನನ್ನ ಭಾಗಕ್ಕೆ ನೀನು ಇದೆಯಾ ಅಂತ ನಾನು ಅಂದ್ಕೊಂಡಿದ್ದೀನಿ, ನನ್ನ ಮಗಳು ಹುಷಾರಾದರೆ ನನಗೆ ಅಷ್ಟೇ ಸಾಕು, ಅವಳು ಹುಷಾರಾಗಿ ಬಂದರೆ ನಿನ್ನಗೆ ಅವಳು ಕೈಯಾರೆ ದೀಪ ಹಚ್ಚಿಸ್ತೀನಿ ಅಂತ ಕೈ ಮುಗಿತಾ ಇದ್ದರೆ ಇನ್ನೊಂದು ಕಡೆ ಆರತಿನೂ ಸಹ ಭಕ್ತಿಯಿಂದ ಬೇಡ್ತಾ ಇರ್ತಾಳೆ. ನಮ್ಮ ಅದಕ್ಕೆನ ಕೋರಿಕೆನ ಈಡೇರಿಸ್ತಲ್ಲ ಭಗವಂತ, ಅಂತೂ ನಮ್ಮ ದೀಪಂಗೆ ಹುಷಾರಾಗೋಂಗೆ ಮಾಡಿದೆ, ಎಲ್ಲೋ ಕಡೆಯಿಂದ ದುಡ್ಡು ಅಡ್ಜಸ್ಟ್ ಮಾಡಿದೆ, ನನ್ನ ಅಣ್ಣನ ಫ್ಯಾಮಿಲಿನ ಯಾವಾಗಲೂ ಹೀಗೆ ಇಡು ಅಂತ ಅವಳು ಭಕ್ತಿಯಿಂದ ಬೇಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಕಣ್ಣೀರು ಹಾಕ್ಕೊಂಡು ಬಾ ಬೇಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಆರತಿನ ಕರ್ಕೊಂಡು ಓಡೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಮನೇಲಿ ಎಲ್ಲರೂ ಸಹ ಟಿವಿ ನೋಡ್ತಿರ್ಬೇಕಾದ್ರೆ ಜ್ಯೋತಿಕಾ ಮಾತ್ರ ಮೊಬೈಲ್ ನೋಡ್ಕೊಂಡು ಏನೋ ಎಂಜಾಯ್ ಮಾಡ್ತಾ ಇರ್ತಾಳೆ. ಆದರೆ ಸುಮಿತ್ರಾ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಆರತಿ ಹೇಳಿದ ಮಾತು ನಾನು ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ. ಈ ಥರ ದೀಪುಗೆ ಹಾರ್ಟ್ ಸರ್ಜರಿ ಆಗಬೇಕು, 45 ಲಕ್ಷ ದುಡ್ಡು ಬೇಕು, ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಸುಮಿತ್ರಾ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಿಮಲ ಬರ್ತಾಳೆ. ಖಂಡಿತ ಇವಳು ದೀಪು ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ, ಅವಳು ದೇಹ ಮಾತ್ರ ಎಲ್ಲಿದೆ ಮನಸ್ಸು ಇನ್ನೆಲ್ಲೋ ಇದೆ ಅಂತ ಸುಮಿತ್ರನ ನೋಡಿಕೊಂಡು ಇವಳು ಸಹ ತನ್ನ ಮನಸ್ಸಲ್ಲಿ ನೋವು ಪಡ್ಕೊತಾ ಇರ್ತಾಳೆ.
ಹಾಗೆ ವಿಮಲ ಮತ್ತೆ ಮನಸ್ಸಲ್ಲಿ ಯೋಚನೆ ಮಾಡ್ಕೋತಾ ಇರ್ತಾಳೆ. ನಾವು ಮೂರೊತ್ತು ಸಹ ಯಾವಾಗಲೂ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಆದರೆ ನಮ್ಮನ್ನು ಬಿಟ್ಟೋದವರು ನಮ್ಮನ್ನು ಯೋಚನೆ ಮಾಡ್ತಾರ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಸುಮಿತ್ರನ ಹತ್ರ ಬಂದು ಕೈ ಟಚ್ ಮಾಡಿ, ಸುಮಿತ್ರಾ ಪಲಾವ್ ಮಾಡ್ತೀಯ, ತರಕಾರಿ ಎಲ್ಲ ಹೆಚ್ಕೊಡ್ತೀನಿ ಅಂತ ಅಂದರೆ ಹಾಗೆ ಕೂತಿರ್ತಾಳೆ. ಹಾಗೆ ಜೋರಾಗಿ ಹೋದ ತಕ್ಷಣ ಹಾಗೆ ಎದ್ರುಕೊಬಿಡ್ತಾಳೆ. ಅಲ್ಲ ಸುಮಿತ್ರಾ, ಏನಕ್ಕೆ ಎದ್ರುಕೋತಿದ್ಯಾ? ನಾನು ಹೇಳಿದ್ದು ಪಲಾವ್ ಮಾಡೋಕ್ಕೆ ತರಕಾರಿ ಹೆಚ್ಕೊಡ್ತೀನಿ ಅಂತ, ನೀನು ಯಾಕೆ ಎದ್ರುಕೊಂಡಿದ್ದೀಯ ಅಂತ ಅಂದಾಗ, ಏನಿಲ್ಲ ವಿಮಲ, ತುಂಬ ಯೋಚನೆ ಮಾಡ್ತಿದ್ದೆ ಅಷ್ಟೇ, ಇರು ತರಕಾರಿ ತರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ ಬಂದ್ಬಿಟ್ಟು, ಲೇಬರ್ಸ್ ದುಡ್ಡೆಲ್ಲ ಕೊಟ್ಟೆಯಾ, ಅವ್ರ ಅಮೌಂಟ್ ಎಲ್ಲ ಸೆಟಲ್ ಮಾಡ್ದ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ, ಇಲ್ಲ ಡ್ಯಾಡ್ ಎಲ್ಲ ಸೆಟಲ್ ಮಾಡಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ ವೆರಿ ಗುಡ್ ಅಂತ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ತಾತನೂ ಸಹ ಹೇಳ್ತಾ ಇರ್ತಾರೆ, ಈ ರೀತಿ ದುಡ್ಡಿನ ವಿಷಯ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡು, ಏನೇನೋ ಡಿಸಿಷನ್ ತೊಗೋಬೇಡ, ಯಾಕೆಂತಂದರೆ ನ್ಯೂಸಲ್ಲೆಲ್ಲ ನಮ್ಮದೇ ಪ್ರಚಾರ ಮಾಡ್ತಾ ಇದ್ದಾರೆ, ಸುಮ್ಮನೆ ಟಿ ವಿಲೆಲ್ಲ ಹಾಗೆ ಹೋಗೋರು ಬರೋರೆಲ್ಲ ನಮ್ಮನ್ನು ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಎಚ್ಚರಿಕೆ ವಹಿಸ್ತಿದ್ದೀನಿ ಅಂತ ತಾತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮುರಳಿನೂ ಸಹ, ಯಾಕೋ ಸಿದ್ದು ಫೋನ್ ತೆಗಿತಿಲ್ಲ ಜ್ಯೋತಿಕಾ, ಅವ್ನು ಯಾವತ್ತೂ ಸಹ ಈ ಥರ ಸೈಲೆಂಟಾಗಿ ಇದ್ದಾನವಲ್ಲ, ಅವ್ನು ಯಾಕೆ ಫೋನ್ ತೆಗಿತಿಲ್ಲ ಅಂತ ಕೇಳ್ತಾ ಇರ್ತಾನೆ. ಹಾಗೆ ತಾತ ತುಂಬ ಕೋಪ ಮಾಡ್ಕೊಂಡು, ಅಲ್ಲ ಮುರಳಿ, ನೀನು ಫೋನ್ ಮಾಡಿದ್ರು ಏನಕ್ಕೆ ಮಾಡಿದೆ, ಮನೆ ಮೇಲಿರೋ ಅಕ್ಕರಿಗಿಂತ ಅವನ ಮೇಲೆ ಮಮಕಾರ ನೀನು ಜಾಸ್ತಿ ಆಯ್ತಾ ಅಂತ ಮುರಳಿನ ನೋಡಿ ಬೈತಾ ಇರ್ತಾರೆ. ಹಾಗೆ ಅಷ್ಟೊತ್ತಿಗೆ ವಿಮಲ ಹೇಳ್ತಾ ಇರ್ತಾಳೆ, ನಾನೇ ಅಪ್ಪ ಫೋನ್ ಮಾಡೋಕ್ಕೆ ಹೇಳಿದ್ದು ಅಷ್ಟೇ, ದೀಪು ಹೇಗಿದ್ದಾಳೆ ಕೇಳೋಣ ಅಂತ ಮಾಡಿದೆ ಅಂತ ಅಂದಾಗ, ಅಲ್ಲ ಅತ್ತೆ, ನಾನು ಅಷ್ಟೆಲ್ಲ ಹೇಳಿದ್ದೀನಿ, ಆದರೂ ಸಹ ನಿಮಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಲ್ವಾ ಛೇ ಅಂತ ಜ್ಯೋತಿಕಾ ಬೇಜಾರು ಮಾಡಿಕೊಂಡು, ನೋಡಿದ್ರೆ ತಾತ, ಇವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಎಲ್ಲ ಸಿದ್ದು ಮೇಲೆ ನಂಬಿಕೆ ಅಂತ ಅನ್ಬೇಕಾದ್ರೆ, ಈ ಕಡೆ ಪಾರಿಜಾತನೂ ಸಹ, ಏನಾಗಿದೆ ವಿಮಲ ನಿನಗೆ, ಆ ಶಾರದಾ ಸಿದ್ದು ತಲೆ ಕೆಡಿಸಿ ಎಲ್ಲನೂ ಸಹ ತನ್ನ ಸೆರಗಲ್ಲಿ ಗಂಟಾಕೊಂಡಿದ್ದಾಳೆ, ಖುದ್ದಾಗಿ ಜ್ಯೋತಿಕನ ಹೋಗಿ ನೋಡ್ಕೊ ಬಂದಮೇಲೆ ಇನ್ನೇನು ಪ್ರಾಬ್ಲಮ್ಮು, ನೀನು ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ, ಅವನ ತಲೆಯಲ್ಲಿ ಬುದ್ಧಿ ಇಲ್ಲ ಚಂಬಿದೆ ಇದೆ ಅಂತ ಬೈತಾ ಇರ್ತಾಳೆ. ಈ ಕಡೆ ವಿಮಲ ಏನು ಮಾತಾಡದೆ ಬೇಜಾರಾಗಿ ಕುತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಸುಮಿತ್ರಾ ಪಲಾವ್ ಮಾಡೋಕ್ಕೆ ಅಂತ ತರಕಾರಿ ಹೆಚ್ಚುತ್ತಿರ್ಬೇಕಾದ್ರೆ ಮತ್ತೆ ಸುದ್ದನ್ನ ನೆನ್ಪು ಮಾಡ್ಕೋತಾ ಇರ್ತಾಳೆ. ತಾತ, ನಿಮ್ಮ ಕಾಲಿಗೆ ಬಿದ್ದು ಕೇಳ್ತೀನಿ, ನಿಜವಾಗ್ಲೂ ದೀಪಕ್ಕೆ ಹುಷಾರಿಲ್ಲ, ನಾನು ಸುಳ್ಳು ಹೇಳ್ತಿಲ್ಲ, ದಯವಿಟ್ಟು ದುಡ್ಡು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ತಾತ ಅಂತ ಕೇಳಿದ್ದೆಲ್ಲ ನೆನ್ಪು ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಶಾರದನಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಎಷ್ಟು ಫೋನ್ ಟ್ರೈ ಮಾಡಿದ್ರು ಸಹ ಶಾರದಾ ರಿಸೀವ್ ಮಾಡ್ದಲೇ ಇರಬೇಕಾದ್ರೆ, ಇವರಿಬ್ಬರು ರಿಸೀವ್ ಮಾಡ್ತಿಲ್ಲ ಅಂತ ಅಂದರೆ ಖಂಡಿತ ಏನೋ ತೊಂದರೆ ಇದೆ, ಖಂಡಿತ ಇವರಿಬ್ಬರು ದುಡ್ಡಿನ ಆಸೆಗೋಸ್ಕರ ಮಗು ಹೆಸರು ಹೇಳ್ಕೊಂಡು ಈ ರೀತಿ ಬಂದಿಲ್ಲ, ಆದರೆ ಏನು ಮಾಡೋದು, ನನ್ನ ಮನಸ್ಸು ಹೋಗ್ತಾ ಇದ್ರು, ನನ್ನ ಮಾತನ್ನ ಮನೇಲಿ ಯಾರು ಕೇಳೋರಿಲ್ಲ ಅಂತ ಸುಮಿತ್ರಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಹಾಸ್ಪಿಟ್ಲಲ್ಲಿ ಸೆಕ್ಯೂರಿಟಿ ಅವರು ಹೇಳ್ತಾ ಇರ್ತಾರೆ, ಸರ್ ಯಾರೋ ಏನೋ ಗೊತ್ತಿಲ್ಲ, ತುಂಬ ಗಲಾಟೆ ಮಾಡ್ತಿದ್ದಾರೆ, ಸಿದ್ಧಾರ್ಥ ಅವ್ರನ್ನ ನೋಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಸರ್, ದಾರಿನೇ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಸೆಕ್ಯೂರಿಟಿ ಹೇಳ್ತಿರ್ಬೇಕಾದ್ರೆ, ಅವ್ರು ಯಾರು ಅಂತ ಅಂದಾಗ ಸಿದ್ಧಾರ್ಥು, ನನ್ನ ಕಂಪನಿ ಲೇಬರ್ಸ್ ಏನಾದರೂ ಬಂದಿದ್ದಾರಾ, ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ, ಒಂದು ವೇಳೆ ಏನಕ್ಕೆ ಬಂದಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ನಿಮಗೆ ಪರಿಚಯಸ್ಥರು ಯಾರು ಬಂದಿರ್ಬೋದು, ಬನ್ನಿ ನೋಡೋಣ ಅಂತ ಸಿದ್ದುನ ಕರ್ಕೊಂಡು ಹೊರಗಡೆ ಬರ್ತಾ ಇರ್ತಾರೆ. ಹಾಗೆ ಕಂಪನಿ ಲೇಬರ್ಸ್ನೆಲ್ಲ ನೋಡಿಬಿಟ್ಟು, ಸತೀಶ್ ಅವರು ಯಾಕೆ ಎಲ್ಲರನ್ನೂ ಕರ್ಕೊಂಡು ಇಲ್ಲಿ ಬಂದಿದ್ದೀರಾ, ಮತ್ತೆ ಏನಾದರೂ ಕಂಪ್ನಿಲಿ ತೊಂದರೆ ಆಯಿತಾ ಅಂತ ಕೇಳಬೇಕಾದ್ರೆ, ಖಂಡಿತ ಇಲ್ಲ ಸರ್, ನಮಗೇನು ತೊಂದರೆ ಇಲ್ಲ ಸರ್, ಎಲ್ಲ ಸರಿ ಮಾಡಿಕೊಟ್ಟಿದ್ದೀರಾ, ನಮಗೆ ಜೀವನನ ದಾರಿದೀಪ ಆಗೋಂಗೆ ಮಾಡಿದ್ದೀರಾ, ಹಾಗೆ ಬರಬೇಕಾಗಿದ್ದ ಸಂಬಳ ಎಲ್ಲನೂ ಸರ್ ನಮಗೆ ಕೊಟ್ಟರು, ಆದರೆ ಸರ್ ಅಂತ ಅನ್ಬೇಕಾದ್ರೆ, ಆದರೆ ಏನಾಯಿತು, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಸಿದ್ದು ಟೆನ್ಷನಿಂದ ಕೇಳ್ತಿರ್ಬೇಕಾದ್ರೆ, ನಿಮ್ಮ ಕಷ್ಟನೆಲ್ಲ ಬದಿಗಿಟ್ಟು ನಮಗಾದ್ರಿ, ಆದರೆ ಇವತ್ತು ನಿಮಗೆ ತುಂಬ ಕಷ್ಟ ಬಂದಿದೆಯಲ್ಲ ಸರ್ ಅಂತ ಅಂದಾಗ, ಇಲ್ಲ ಆ ಥರ ಏನೂ ಇಲ್ಲ ಅಂತ ಅಂದಾಗ, ಅವತ್ತು ನೀವು ನಮಗೆ ಸಹಾಯ ಮಾಡಲಿಲ್ಲ ಅಂತಂದರೆ ನಮ್ಮ ಇಡೀ ಕುಟುಂಬ ಬೀದಿ ಪಾಲಾಗ್ತಿತ್ತು ಸರ್, ನೀವು ಮತ್ತು ಶಾರದವರು ಡಿಸೈಡ್ ಮಾಡಿ ಒಳ್ಳೆ ನಿರ್ಧಾರನ ತೊಗೊಂಡು ನಿಮ್ಮ ದುಡ್ಡೆಲ್ಲನೂ ಸಹ ಕಂಪನಿಗೆ ಬರ್ಕೊಟ್ರಿ ಸರ್, ಆದರೆ ಇವತ್ತು ನೀವು ಇಂಥ ಪರಿಸ್ಥಿತಿ ಬಂದಿದ್ದೀರಾ, ನಿಮ್ಮ ಭವಿಷ್ಯದ ಬಗ್ಗೆ ಅವತ್ತು ಯೋಚನೆ ಮಾಡಲಿಲ್ಲ, ಹಾಗೆ ನಮ್ಮೆಲ್ಲರ ಜೀವನಕ್ಕಾಗಿ ಆ ದುಡ್ಡನ್ನ ನೀವು ತ್ಯಾಗ ಮಾಡಿಬಿಟ್ರಲ್ಲ ಸರ್ ಅಂತ ಸತೀಶ್ ಅವರು ಹೇಳ್ತಿರ್ಬೇಕಾದ್ರೆ ಡಾಕ್ಟ್ರಿಗೂ ಸಹ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ನಿಮಗೆ ಕಷ್ಟ ಬಂದಾಗ ಯಾಕೆ ಸರ್ ನಮಗೆ ಹೇಳಿಲ್ಲ, ನಿಮ್ಮ ಕಷ್ಟ ನಮ್ಮ ಕಷ್ಟ ಅಲ್ವಾ ಸರ್, ಮಗುನ ಉಡ್ಸೋಕ್ಕೆ ಎಷ್ಟು ಲಕ್ಷ ಬೇಕಾದರೂ ಸರ್ ನಾವು ಕೊಡ್ತೀವಿ ಅಂತ ಅಂದಾಗ ಸಿದ್ದು ಕಣ್ಣಲ್ಲಿ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಶಾರದನು ಮತ್ತು ಆರ್ತಿನೂ ಓಡೋಡಿ ಬರ್ತಾರೆ. ಶಾರದಾಗಂತೂ ಸಿಕ್ಕಾಬಟ್ಟೆ ಕಣ್ಣೀರು ಬಂದು ಅವ್ರಿಗೆಲ್ಲ ಕೈ ಮುಗಿತಾ ಇರ್ತಾಳೆ. ಹಾಗೆ ಸಿದ್ದು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಕುಟುಂಬ ಅಂತ ಅಂದವರು ನನ್ನನ್ನು ದೂರ ಮಾಡಿದ್ರು, ಪ್ರಾಣಕ್ಕಿಂತ ಹೆಚ್ಚು ಅಂತ ಅನ್ನೋ ಸ್ನೇಹಿತರು ಯಾರು ಸಹ ಸಹಾಯ ಮಾಡಲಿಲ್ಲ, ಆದರೆ ಇವರು ನನ್ನ ಜೊತೆ ಕೆಲಸ ಮಾಡಿದವರು, ಇವರು ನನ್ನ ಮಗುನ ಉಳಿಸ್ಕೊಡ್ತೀನಿ ಅಂತ ಬಂದಿದ್ದಾರಲ್ಲ, ಇದೇ ಅನ್ಸುತ್ತೆ ದೇವ್ರೆ ಮಾನವೀಯತೆ ಅಂತ ಅಂದರೆ ಅಂತ ಅಂದ್ಬಿಟ್ಟು ಕಣ್ಣೀರು ಹಾಕೊಂಡು ಹಾಗೆ ಅವ್ರನ್ನೆಲ್ಲ ನೋಡ್ತಾ ಇರ್ತಾನೆ. ಹಾಗೆ ಶಾರದನು ಸಹ ಅವ್ರಿಗೆಲ್ಲ ಕಣ್ಣೀರು ಹಾಕೊಂಡು ಕೈ ಮುಗಿತಾ ಇರಬೇಕಾದ್ರೆ, ನಾವಿದ್ದೀವಿ ಅಂತ ವರ್ಕರ್ಸು ಭರವಸೆನ ಕೊಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.